Hey guys, good morning. This evening session I couldn't log. ಹೊಸ ಜಾಗಕ್ಕೆ ಹೋಗಿದ್ವಿ ನಾವು. ಅಲ್ಲೇನದ ಅಂತ ಹೇಳಿ ಗೊತ್ತಿರಲಿಲ್ಲ. ಸ್ವಲ್ಪ ರೆಕ್ಕಿ ಅದೆಲ್ಲ ಮಾಡಿ ಶಾರ್ಟ್ಸ್ ಎಲ್ಲ ತೊಗೊಳೋದಿತ್ತು. ಸೊ ಲಾಗ್ ಮಾಡೋದು ಭಾಳ ಕಷ್ಟ ಆಗ್ಬಿಡ್ತದೆ ಅವಾಗ. ಯಾಕಂದ್ರೆ ಲೊಕೇಶನ್ ಭಾಳ ಇಂಪಾರ್ಟೆಂಟು. ಚೆಕ್ ಮಾಡಿ ಫ್ರೇಮಿಂಗ್ ಎಲ್ಲ ಕರೆಕ್ಟ್ ಬರ್ತೈತೋ ಇಲ್ಲೋ ಅಂಥೇಳಿ ಇದು ಮಾಡೋಕ್ಕೆ. ಸೊ ನಿನ್ನೆ ನಾವು ಮಿಡಿಗೇಶಿ ಅಂತ ಹೇಳೋದೊಂದು ಊರಿಗೆ ಹೋಗಿದ್ವಿ. ಫೋರ್ಟ್ ಅದ ಅಲ್ಲೇ, ಗುಡ್ಡ ಬೆಟ್ಟದ ಮ್ಯಾಗ ಒಂದು ಫೋರ್ಟ್ ಅದ. ಫುಲ್ ಬೆಟ್ಟ ಹತ್ತಲಿಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಕರಡಿ ಕಾಟ ಭಾಳ ಅಂತ. ಸೊ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರವಾಸಿ ಮಿತ್ರ ಅಂತ ಒಂದು ಅವ್ರ ಜೊತೆ ಇದ್ದರು. ಅವರು ಭಾಳ ಅಂದ್ರೆ ಲೋಕಲೈಟ್ಸ್, ಕರಡಿ ಕಾಟ ಭಾಳದ ಹತ್ತಕ್ಕಾಗಂಗಿಲ್ಲ ಅಂಥೇಳಿ. ಸೊ ಅದಕ್ಕೆ ಮೇಲೆ ಹೋಗಲಿಲ್ಲ. ಸೊ ಡ್ರೋನ್ ನಿಂತ್ರನ ಒಂದಿಷ್ಟು ಶಾರ್ಟ್ಸ್ ತೊಗೊಂಡೆ. ಅದಾದಮೇಲೆ ಬಾಜುನ ಒಂದು ಕೆರೆ ಅದ ದೊಡ್ಡದು. ಇಟ್ಸ್ ವೆರಿ ಬ್ಯೂಟಿಫುಲ್ ಲೇಕ್. ಸೊ ವಿ ಸ್ಪೆಂಟ್ ಆಲ್ಮೋಸ್ಟ್ ಎಂಟೈರ್ ಈವ್ನಿಂಗ್ ಇನ್ ದ್ಯಾಟ್ ಲೊಕೇಶನ್. ಸನ್ಸೆಟ್, ಪೋಸ್ಟ್ ಸನ್ಸೆಟ್ಟು ಅಲ್ಲೇ ಇದ್ವಿ ಒಂದು ಸ್ವಲ್ಪ ತನಕ. ಭಾಳ ಲೊಕೇಶನ್ ಅಂದ್ರೆ ಭಾಳ ಚಲೋ ಲೊಕೇಶನ್. ಮೋಸ್ಟ್ ಹತ್ತಿರ ಆಂಧ್ರ ಬಾರ್ಡರಿಗೂ ಬರ್ತದೆ ಅದು. ಅದಾದಮೇಲೆ ಈಗ ಒಂದು ಇನ್ನೊಂದು ಲೊಕೇಶನಿಗೆ ಹೋಗಿದ್ವಿ ಬೆಳಗ್ಗೆ. ಕೋಟೆ ಕಲ್ಲಪ್ಪ ಅಂತ, ಒನ್ ಆಫ್ ದಿ ಬೆಸ್ಟ್ ಸನ್ರೈಸ್ ಪಾಯಿಂಟ್ ಮಧುಗಿರಿ ಒಳಗೆ ಹೇಳಬೇಕಂದ್ರೆ. ಹತ್ತಿರನೂ ಆಗ್ತದೆ, ಬಟ್ ಆಲ್ಮೋಸ್ಟ್ 360 ಅಲ್ಲ 180 ವ್ಯೂ ಅದ ನಿಮಗೆ ಮಧುಗಿರಿದಾಗಲಿ, ಮಧುಗಿರಿ ಪೀಕ್, ಚಿಕ್ಕ ಮಧುಗಿರಿ ಸರೌಂಡಿಂಗ್ ಏರಿಯಾಸಿಂದ ಅದೆಲ್ಲ ಭಾಳ ಚಲೋ ಬರ್ತದೆ. ಆ್ಯಂಡ್ ದ್ಯಾಟ್ ಈಸ್ ಕೋಟೆ ಕಲ್ಲಪ್ಪ ಅಲ್ಲಿರೋದು. ಇಲ್ಲಿ ಹೋಗಿ ಇಟ್ಸ್ ಬೋತ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಪಾಯಿಂಟ್. ಸೊ ಈಗ ಸ್ವಲ್ಪ ಒಳಗೆ ಹಂಗೆ ಬಂದೀನಿ ಏನದ ಅಂತ ಈ ಲೊಕೇಶನ್ನಾಗ ನೋಡೋಕೆ. ದಿನೇಶ್ ಅವರು ಜೋಳದ ರಾಶಿ ಗುಡ್ಡ ಅಂತ ಅಲ್ಲಿ ಹೋಗ್ಯಾರ. ನಾನು ಈ ಸೈಡ್ ಬಂದೆ. ಸೊ ಇದಾದಮೇಲೆ ನಾವು ಈಗ ನೆಕ್ಸ್ಟ್ ಲೊಕೇಶನ್ ಅಂದರೆ ಇದಕ್ಕೆ ಹೊಂಟೆ, ಪಾವಗಡ. ಸೊ ನೆಕ್ಸ್ಟ್ 2 ದಿವಸ ಅಲ್ಲೇ, ಇವತ್ತು ನಾಳೆ ಎಲ್ಲ. ಸೊ ನ್ಯೂ ಇಯರು ಎಲ್ಲ ಸೆಲೆಬ್ರೇಟ್ ಮಾಡತ್ತೀವಿ. ಪ್ರಾಬಬ್ಲಿ ಯಾವ್ದಾದ್ರು ಗುಡ್ಡ ಹತ್ತೋದು ಅದು ಆಗ್ತದೆ ಆಟ. ಸೊ ಸೊ ಇವತ್ತಿಂದ ಈಗ ಸದ್ಯದಷ್ಟು ಅದ ಬೆಳಗ್ಗೆಯಿಂದ. ಸೊ ಲೆಟ್ಸ್ ಸಿ ಇಲ್ಲಿ ಏನೇನು ಸಿಗ್ತದಂತ ಈ ಲೊಕೇಶನ್ದಾಗ. కొబ్బరికాయ కొట్టే సేవను రద్దు చేయనవడండి. భక్తాదులు తప్పనిసరిగా కోరుతున్నాం. శ్రీ పరమాత్మ దేవస్థానಕ್ಕೆ ಈಗ ನಾವಿರೋದು ಪಾವಗಡದಾಗ. ಪಾವಗಡಿಂದ ಸ್ವಲ್ಪ ಹೊರಗೆ ಬಂದವಿ. ಬೋದಲ್ ಮಾರಮ್ಮ ಅಂತ ಒಂದು ಟೆಂಪಲ್ ಹತ್ರ. ಇಲ್ಲಿ ಡೋಲ್ಮನ್ಸ್ ಅದ ಅಂಥೇಳಿ ಹೇಳಿದ್ರು. ಹುಡ್ಕೊಂತ ಬಂದ್ವಿ, ಬಟ್ ಎಲ್ಲೂ ಸಿಗಲಿಲ್ಲ ನಮಗೆ. ಸೊ ಡೋಲ್ಮನ್ಸ್ ಅಂದ್ರೆ ಸಮಾಧಿ, ಏನ್ಷಂಟ್ ಬರಿಯಲ್ ಅಂತಲೂ, ಬರಿಯಲ್ ಗ್ರೌಂಡ್ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ. ಇದು ಯು ಕ್ಯಾನ್ ಫೈಂಡ್ ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ಸಿಮಿಲರ್ ಬರಿಯಲ್ ಸೈಟ್ಸ್ ಆ್ಯಕ್ಚುಲಿ. ಬರೀ ಇಂಡಿಯಾಗಂತ ಏನಿಲ್ಲ. ಇದಕ್ಕಂದ್ರೆ ಒಂದು 5000 to 6000 ಇಯರ್ ಓಲ್ಡ್, ಇಲ್ಲ ಅದಕ್ಕಿಂತ ಜಾಸ್ತಿ ಅಂತಲೂ ಹೇಳ್ಬೋದು.
ಸೊ ಏನಿಲ್ಲ, ಒಂದು 4-5 ಕಲ್ಲು ಒಂದು ಸ್ಟ್ರಕ್ಚರ್ ಥರ ಮಾಡಿ, ಸೊ ಮೇಲ್ಗಡೆ ಒಂದು ಕಲ್ಲು ಹಾಕಿರ್ತಾರೆ. ಸೊ ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್ ಅಬೌಟ್ ದೀಸ್ ಡೋಲ್ಮನ್ಸ್. I'll add some of the photograph in the video, ಸೊ ನಿಮಗೊಂದು ಐಡಿಯಾ ಬರ್ತದೆ. ಇದು ಆ್ಯಕ್ಚುಲಿ ನಮ್ಮ ಡೆಕ್ಕನ್ ಪ್ಲಾಟೂ ಏರಿಯಾದಾಗ ಭಾಳ, ಬಿಕಾಸ್ ಡೆಕ್ಕನ್ ಪ್ಲಾಟೂ ಏರಿಯಾ ಇಸ್ ಒನ್ ಆಫ್ ದಿ ಏನ್ಷಂಟ್ ಲ್ಯಾಂಡ್ ಅಂತಲೂ ಹೇಳ್ಬೋದು. ಇಟ್ ಈಸ್ ಓಲ್ಡರ್ ದ್ಯಾನ್ ದ ಹಿಮಾಲಯಸ್ ಆ್ಯಕ್ಚುಲಿ. ಸೊ ಪಾವಗಡದ ಅದೊಂದು ಸ್ಪೆಷಾಲಿಟಿ ಇಲ್ಲ, ಎಲ್ಲೂ ಭಾಳ ಡೋಲ್ಮನ್ಸ್ ಅದ. ಇಲ್ಲೇ ಫೋರ್ಟು ಇದು ಆ್ಯಕ್ಚುಲಿ. ಸೊ ಇದು ಫೋರ್ಟ್, ಪಾವಗಡದ ಫೋರ್ಟ್ ಇಲ್ಲಿ ಬರ್ತದೆ ಮೇಲೆ. ಸೊ ಸಂಜೆಗಲ್ಲಿ ಹೊಂಟೇವಿ ನಾವು ಫಾರ್ ಸಮ್ ಟು ಫೋಟೋಗ್ರಾಫ್, ಡಾಕ್ಯುಮೆಂಟ್ ದ ಫೋರ್ಟ್ ಏರಿಯಾ. ಸೊ ಬಿಸಿಲು ಭಾಳ ಐತಿ, ಈಗ ಶೆಕಿನೂ ಅನ್ಸತೈತಿ. ವಿಂಟರ್ ಅಂತ ಹೆಸರಿಗಷ್ಟ. ಐ ಥಿಂಕ್ ಸೊ ದಿಸ್ ಈಸ್ ದ ಹಾಟೆಸ್ಟ್ ವಿಂಟರ್. ಸೊ ಓಕೆ, ಸೊ ನೆಕ್ಸ್ಟ್ ಲೊಕೇಶನಿಂದ ನಾನು ಎಲ್ಲಿ ಹೊಂಟೀನಿ ಎಲ್ಲ ಅಂತ ಹೇಳಿ ಅಪ್ಡೇಟ್ ಕೊಡ್ತೀನಿ. ಕೆಲವು ಲೊಕೇಶನ್ ಎಲ್ಲದ ಅಂಥೇಳಿ ನಾನು ಹೇಳಂಗಿಲ್ಲ, ಜಸ್ಟ್ ಟು ಪ್ರೊಟೆಕ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ಯಾರೂ ಕೇಳಕ್ಕೆ ಹೋಗ್ಬೇಡ್ರಿ ಲೊಕೇಶನ್ ಎಲ್ಲದ ಅಂಥೇಳಿ. ಸೊ ಅದೊಂದು ಗುರ್ತಿರಲಿ ನಿಮ್ಗೆ. ಲೆಟ್ಸ್ ಸಿ ವೇರ್ ವಿಲ್ ಗೋ ಟು ದ ನೆಕ್ಸ್ಟ್ ಲೊಕೇಶನ್. ಈಗ ನೀರಮ್ಮನ ಹಳ್ಳಿ ಅಂತ ಒಂದು ಹಳ್ಳಿ ಹತ್ರ, ಆ್ಯಕ್ಚುಲಿ ಪ್ರಾಪರ್ ಹಳ್ಳಿನೂ ಅಲ್ಲ, ರೋಡ್ ಸೈಡಿಗೆ ಐತದ. ಪಾವಗಡದಿಂದ ಒಂದು 4-5 ಕಿಲೋಮೀಟರ್ ದೂರದಾಗ ಟುವರ್ಡ್ಸ್ ಅಂದ್ರೆ ಪಾವಗಡ ಬಳ್ಳಾರಿ ರೋಡ್ನಾಗ. ಲೊಕೇಶನ್ ಅಂದ್ರೆ ಇಲ್ಲೊಂದು ಕಲ್ಲು ಐತಿ, ವಿಚ್ ಈಸ್ ನೋನ್ ವಿಚ್ ಈಸ್ ಅ ಮೆಗಾಲಿಥಿಕ್ ಸ್ಟೋನ್. ದಟ್ ಮೀನ್ಸ್ ಆಲ್ಮೋಸ್ಟ್ 35,000 year old ಸ್ಟೋನ್ ಅದ. ಅದನ್ನು ಸ್ವಲ್ಪ ಡಾಕ್ಯುಮೆಂಟ್ ಮಾಡಿದ್ರೆ ಅದಂತ. ಇಟ್ಸ್ ರೈಟ್ ಬಿಸೈಡ್ ದ ರೋಡ್. ದರ್ ಆರ್ ಲಾಟ್ ಆಫ್ ನರ್ಸರೀಸ್. ಸೊ ಇನ್ ಬಿಟ್ವೀನ್ ನರ್ಸರಿ ಆಮೇಲೆ ಒಂದು ಫೀಲ್ಡ್ನಾಗೂ ಹೋಗಿತ್ತು ಬೇಸಿಕ್ಲಿ ಇದು. ಅದಕ್ಕಲ್ಲ, ಇಟ್ಸ್ ಆಲ್ಮೋಸ್ಟ್ 35,000 year old. ಇನ್ನು ಸ್ಟ್ರಕ್ಚರ್ ಅದು ಇದೊಂದು ಸ್ಟ್ರಕ್ಚರ್ ಐತಿ, ಅದಕ್ಕೆ ಸಪ್ರೇಟಾಗಿ ಅಂಥೇಳಿ ಏನು ಕಾರ್ವಿಂಗ್ಸ್ ಇಲ್ಲ, ಸ್ಟೋನ್ ಮ್ಯಾಗ ಪೇಂಟಿಂಗ್ಸ್ ಇಲ್ಲ. ಇಟ್ಸ್ ಆಲ್ಮೋಸ್ಟ್ 10 feet ಇನ್ ಹೈಟ್. ಸೊ ಈ ಕಲ್ಲು ಸಂಬಂಧ ಇಲ್ಲಿ ಬಂದೀವಿ. ಇಂಥದ್ದು ಒಂದಿಷ್ಟು ಐತೆ ಅಂತ, ಬಟ್ ಎಲ್ಲ ತೆಗೆದು ಎಲ್ಲ ಇದು ಮಾಡಿದ್ದದ. ಬಟ್ ಆ್ಯಸ್ ಆಫ್ ನಾವು ನಿಯರ್ ಬೈ ಅಂತಂದ್ರೆ ಇದೊಂದು ಏನು ಕಲ್ಲದ ಇಲ್ಲ. ಇಟ್ಸ್ ಪ್ರೀ ಹಿಸ್ಟೋರಿಕ್. ಸೊ ಇದೊಂದು ಪ್ರಿಸರ್ವ್ ಮಾಡ್ಯಾರ, ಅದು ದೊಡ್ಡ ಮಾತು. ಯೂಶ್ವಲಿ ಹೆಂಗೋ ಒಂದು ಕಲ್ಲು ಐತಲ್ಲ ಅಂಥೇಳಿ ತೊಗೊಂಡು ಹೋಗಿ ಯೂಸ್ ಮಾಡೋದು ಅದೆಲ್ಲ ಆಗ್ತದೆ. ಸೊ ಯಾವುದಾದ್ರು ಸ್ಟ್ರಕ್ಚರ್ ಇತ್ತು ಇಲ್ಲ ಕಲ್ಲಿತ್ತು ಅಂದ್ರೆ ಹೇಳ್ರಪ್ಪ. ವಿ ಲವ್ ಟು ಡಾಕ್ಯುಮೆಂಟ್ all these kind of locations and all, just for the sake of future generations. ಇಂಥದ್ದು ಭಾಳ ಹಾಳಾಗಿದ್ದು ಐತಿ. ಸೊ ಇದನ್ನಾದರೂ ಡಾಕ್ಯುಮೆಂಟ್ ಮಾಡೋಣ ಅಂಥೇಳಿ. ಈಗ ಮತ್ತೊಂದು ಲೊಕೇಶನಿಗೆ ಹೊಂಟೇವಿ. ಇಟ್ಸ್ ಅನದರ್ ಮೆಗಾಲಿಥಿಕ್ ಸೈಟ್. ಸೊ ಪ್ರೀವಿಯಸ್ ಸೈಟ್ ಇದು ನಾನು ಏನು ಹೇಳಿದೆ ಅಲ್ಲ, ಸಾರಿ ಇದು ರಾಂಗ್ ಇನ್ಫಾರ್ಮೇಷನ್ ಹೇಳಿದೆ ನಾನು. ಇಟ್ಸ್ ನಾಟ್ 35,000 year old. ಸೌತ್ ಇಂಡಿಯಾದಾಗ ವೆನ್ ವಿ ಕನ್ಸಿಡರ್ ಮೆಗಾಲಿಥಿಕ್, ಬಿಟ್ವೀನ್ 6 to 10,000 year old ಇಲ್ಲ 7 to 10,000 year old ಅಂಥೇಳಿ ನನ್ನ ಫ್ರೆಂಡ್ ಹೇಳ್ತಿದ್ರು. ಯಾಕಂದ್ರೆ ಭಾಳ ಚೇಂಜಸ್ ಆಗ್ತದೆ, ಡಿಪೆಂಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಸೈಟ್ಸ್ ಆ್ಯಂಡ್ ಆಲ್. Even though Deccan Plateau is one of the oldest land, but ಭಾಳಷ್ಟು ಇದೆಲ್ಲ ಚೇಂಜ್ ಆಗ್ತದೆ ಇಲ್ಲೂ. I guess the other world might consider megalithic as 35,000 year old, but in some other part of the world it might be considered as
10,000-year-old site hung. So these are also called as the dolmens. Dolmens is basically an ancient burial site. The bigger the dolmen, the particular person who was buried there might be biggest person on that particular region or the village or the tribe. ಈಗ ಅಂಥದ್ದು ಒಂದು ಲೊಕೇಶನಿಗೆ ಹೊಂಟೇವಿ ಹುಡುಕೊಂತ ಹೋಗ್ಬೇಕಾ. ಸೈಡಿಗೆ ಹೋದ ತಕ್ಷಣ ಅಲ್ಲಿ ಇದೊಂದು ತೋರಿಸ್ತಿದ್ದ ನಾನು. ಸ್ವಲ್ಪ ಕಫ ಆಗೈತಿ, ತಿರ್ಗಾಡಿ